ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ಬೆಳಗ್ಗೆ ಎದ್ದು ಹೋಗಿ ವಾಕ್ ಮುಗಿಸ್ ಮನೆಗೆ ಬಂದು ಹಸುಗಳನ್ನ ಹಿಡಿದು ಹೊರಗಡೆ ಕಟ್ಟಾಕ್ತೆ. ನಮ್ಮೂರು ನಿಂಗಣ ಎತ್ತುಗಳನ್ನ ವಾಕಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಈ ಥರದೊಂದು ಎತ್ತು ಕಟ್ಟಬೇಕು ಅನ್ನೋದೊಂದು ಆಸೆ. ಮನೆಗೆ ಬಂದು ಲೋಟ ಬಿಸಿನೀರು ಕುಡಿದು ನಾನು ಮತ್ತು ನಮ್ಮಣ್ಣ ಇವತ್ತಿನ ಸ್ವಲ್ಪ ಇಟ್ಲು ತೆಗಿಬೇಕಾಯ್ತು. ಅದರಿಂದ ಇಬ್ಬರು ಬಂದ್ವಿ. ಇವತ್ತಿಬ್ಬರು 2 ಅವರ್ ಕೆಲಸ ಮಾಡಿದ್ಮೇಲೆ ಇಷ್ಟು ಕೆಲಸ ಆಗೈತೆ. ಇನ್ನು ಅಡ್ಡಕಾವಲಿ ತೆಗಿಬೇಕು. ಇಲ್ಲಿಂದ ಹಿಡಿದು ನಮ್ಮ ದೊಡ್ಡಪ್ಪರ ಗದ್ದೆ ಆ ಮೂಲೆ ಗಂಟೆ ತೆಗಿಬೇಕು. ಕೆಲ್ಸಕ್ಕೆ ಟೈಮ್ ಆಯಿತು ಅಂತ ಮನೆಗೆ ಬಂದು ಹಸುಗಳಿಗೆ ನೀರು ಕುಡಿಸಿ 2 ಹಸುಗಳನ್ನ ಮೇಯ ಕಟ್ಟಾಕಿ ಮನೆಗೆ ಬಂದು ಸ್ನಾನ ಮಾಡಿ ರೆಡಿಯಾಗಿ ಇವತ್ತಿನ ತಿಂಡಿ ಟೊಮೊಟೊ ಗೊಜ್ಜು ತಿಂಡಿ ಮುಗಿಸಿ ಕೆಲ್ಸಕ್ಕೆ ಬಂದೆ. ಕೆಲಸ ಮುಗಿಸಿ ಟ್ಯೂಷನಿಂದ ನಮ್ಮ ಅಕ್ಕನ ಮಗಳನ್ನ ತಗೊಳ್ಳಿ ಕರ್ಕೊಬಂದೆ. ಅಕ್ಕ ಹಲಸಿನ ಕಟ್ ಮಾಡುವಂತು. ಹಲಸಿನ ಕಟ್ ಮಾಡೋಕ್ಕೆ ಕೈ ಎಣ್ಣೆ ಸಾರ್ಕೊಂಡು ಎಣ್ಣೆ ಹಾಕೊಂಡಿಲ್ಲ ಅಂದರೆ ಕೈಯಲ್ಲಿ ಅಂಟು ಬೀಳ್ತದೆ. ಹಲಸಿನ ಕಟ್ ಮಾಡಿ ನೀಟಾಗಿ ಎಲ್ಲ ಬಿಡಿಸಿ ಅದಕ್ಕೆ ಕಾಯಿ ತುರಿ ಮತ್ತು ಬೆಲ್ಲದ ತುರಿ ಮತ್ತು ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಟೇಸ್ಟ್ ಮಾಡಿದೆ. ಸೂಪರಾಗಿತ್ತು. ಅಲ್ಲಿಂದ ನಮ್ಮೂರಿಗೆ ಬಂದೆ. ಹಳೆ ಆಷಾಢ ಅಂತ ದೇವಸ್ಥಾನ ಫುಲ್ ಮಿಂಚಿಂಗ್ ಹೊಡಿತಾಯಿತ್ತು. ಮನೆಗೆ ಬಂದು ಊಟ ಮುಗಿಸಿ ಕೊಟ್ಟಿಗೆಗೆ ಬಂದು ಹಸುಗಳಿಗೆ ತಿಂಡಿ ಕೊಟ್ಟು ಹಸುಗಳು 2ಕ್ಕೂ ಹುಲ್ಲು ಹಾಕಿ ನಾನು ಬಂದು ಮಲ್ಲಿಕೊಂಡೆ ಫ್ರೆಂಡ್ಸ್. ಇವತ್ತಿನ ವಿಷಯ ಅಷ್ಟೇ. ಗುಡ್ ನೈಟ್.